ಹಾಯ್, ನನ್ನ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಹೇಳಲು ಬಯಸುವ ಕಥೆಯು ಒಬ್ಬ ಸಾಮಾನ್ಯ ಹುಡುಗ, ಗೋಲ್ಡನ್ ಮ್ಯಾನ್ ಆದ ಅಥ್ಲೆಟ್ ನೀರಜ್ ಚೋಪ್ರಾ ಅವರ ಕಥೆಗೆ ಹೋಗೋಣ. ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಬಿನ್ನಿ ಕಥೆಗೆ ಹೋಗೋಣ ಮತ್ತು ವಿಡಿಯೋ ಹೇಗಿದೆ ಎಂಬುದನ್ನು ಕಾಮೆಂಟ್ ಮಾಡಿ. ಕ್ರೀಡೆಯ ಮೇಲೆ ಆಸಕ್ತಿ ಬೆಳೆಸಿಕೊಂಡರು. ಕಠಿಣ ಅಭ್ಯಾಸ, ಶಿಸ್ತು ಮತ್ತು ನಿರಂತರ ಪರಿಶ್ರಮದಿಂದ ಅವರು ಭಾರತದ ಶ್ರೇಷ್ಠ ಅಥ್ಲೀಟ್ಗಳಲ್ಲಿ ಒಬ್ಬರಾದರು. ಅವರು ಮೊದಲು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದರು. 2016ರಲ್ಲಿ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದು 2021ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 87.58 ಮೀಟರ್ ಜಾವೆಲಿನ್ ಎಸೆದು ಚಿನ್ನದ ಪದಕ ಗೆದ್ದರು. ಇದರಿಂದ ಅಥ್ಲೆಟಿಕ್ಸ್ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಾಗಿ ಇತಿಹಾಸ ನಿರ್ಮಿಸಿದರು. ನಂತರ ಅವರು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದರು. ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಡೈಮಂಡ್ ಲೀಗ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಪದಕಗಳನ್ನು ತಂದು ದೇಶದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇಂದು ನೀರಜ್ ಚೋಪ್ರಾ ಅವರು ಭಾರತದ ಯುವಕರಿಗೆ ಪ್ರೇರಣೆಯಾಗಿದ್ದು, ಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಕನಸನ್ನು ಸಾಧಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ಬಾಲ್ಯ, ಕಠಿಣ ಪರಿಶ್ರಮದ ಆರಂಭ. ಜಾವೆಲಿನ್ ಆಟದ ಮೇಲೆ ಆಸಕ್ತಿ ಬೆಳೆದ ನಂತರ ನೀರಜ್ ಪ್ರತಿದಿನ ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದರು. 13ನೇ ವಯಸ್ಸಿನಲ್ಲಿ ಉತ್ತಮ ತರಬೇತಿಗಾಗಿ ಪಂಚಕುಲಾಕ್ಕೆ ತೆರಳಿ ಕಠಿಣ ತರಬೇತಿ ಆರಂಭಿಸಿದರು. ಅವರ ಸಮರ್ಪಣೆ ಮತ್ತು ನಿರಂತರ ಅಭ್ಯಾಸದಿಂದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳ ಅಂತಾರಾಷ್ಟ್ರೀಯ ಸಾಧನೆ. 2016ರಲ್ಲಿ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ವಿಶ್ವದ ಗಮನ ಸೆಳೆದರು. ನಂತರ ಭಾರತೀಯ ಸೇನೆಗೆ ಸೇರಿ ಇನ್ನಷ್ಟು ಶಿಸ್ತಿನಿಂದ ತರಬೇತಿ ಮುಂದುವರಿಸಿದರು. 2021ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದು ಅಥ್ಲೆಟಿಕ್ಸ್ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಾಗಿ ಇತಿಹಾಸ ನಿರ್ಮಿಸಿದರು. ನಂತರ ವಿಶ್ವ ಚಾಂಪಿಯನ್ಶಿಪ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಪದಕಗಳನ್ನು ತಂದುಕೊಟ್ಟರು. ನೀರಜ್ ಚೋಪ್ರಾ ಅವರ ಜೀವನದಿಂದ ಕಲಿಯಬೇಕಾದ ಪಾಠಗಳು: ಕಷ್ಟ ಬಂದರೂ ಕನಸನ್ನು ಬಿಡಬಾರದು. ಪ್ರತಿದಿನದ ಶ್ರಮವೇ ಯಶಸ್ಸಿನ ರಹಸ್ಯ. ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ದರೆ ದೊಡ್ಡ ಗುರಿಯನ್ನೂ ಸಾಧಿಸಬಹುದು. ಕುಟುಂಬದ ಬೆಂಬಲ ಮತ್ತು ಉತ್ತಮ ಮಾರ್ಗದರ್ಶನ ಜೀವನವನ್ನು ಬದಲಾಯಿಸಬಹುದು. ಕನಸು ಕಾಣುವುದು ಮುಖ್ಯ, ಆದರೆ ಆ ಕನಸನ್ನು ನಿಜಗೊಳಿಸುವುದು ನಿಮ್ಮ ಪರಿಶ್ರಮ. ನೀರಜ್ ಚೋಪ್ರಾ ಅವರ ಜೀವನ ನಮಗೆ ಇದೇ ಸಂದೇಶ ನೀಡುತ್ತದೆ.